ವೃತ್ತಗಳು ಚಾಪ್ಟರ್ಗೆ ಸಂಬಂಧಿಸಿದ ಎಕ್ಸಸೈಸ್ 10.4ರಲ್ಲಿ 3ನೇ ಪ್ರಶ್ನೆ. ಒಂದು ವೃತ್ತದ ಸಮಜಾಗಳು ಪರಸ್ಪರ ವೃತ್ತದೊಳಗೆ ಛೇದಿಸಿದರೆ ಛೇದಕ ಬಿಂದುವನ್ನು ಕೇಂದ್ರಕ್ಕೆ ಸೇರಿಸುವ ರೇಖೆಯು ಜಾಗಳೊಂದಿಗೆ ಸಮಾನದ ಕೋನವನ್ನು ಉಂಟು ಮಾಡುತ್ತದೆ ಎಂಬುದನ್ನು ಸಾಧಿಸಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಈ ಒಂದು ಪ್ರಶ್ನೆಗೆ ಪರಿಹಾರವನ್ನು ನೋಡ್ತಾ ಹೋಗೋಣ. ಪರಿಹಾರ: ದತ್ತದಲ್ಲಿ ಕೊಟ್ಟಿದ್ದಾರೆ ಎ ಬಿ ಮತ್ತು ಸಿ ಡಿಗಳ ವೃತ್ತದ ಸಮನಾದ ಜಾಗಳು ಆದರೆ ಇವುಗಳು ಈ ಬಿಂದುವಿನಲ್ಲಿ ಛೇದಿಸುತ್ತವೆ, ಅಂದರೆ ವೃತ್ತದ ಒಳಗಡೆ ಛೇದಿಸುತ್ತವೆ. ಹಾಗಾದರೆ ಪಿ ಕ್ಯೂ ವೃತ್ತದ ವ್ಯಾಸವಾದರೆ ಎ ಬಿಗೆ ಸಿ ಡಿ ಎನ್ನುವಂಥದ್ದು ಸಮನಾಗಿರುತ್ತದೆ ಎಂಬುದನ್ನು ಸಾಧಿಸಿ ಎನ್ನುವಂಥದ್ದು. ಸಾಧನೆ ಏನು ಮಾಡಬೇಕಾಗಿದೆ ಅಂದರೆ ಆ್ಯಂಗಲ್ ಬಿ ಇ ಕ್ಯೂಗೆ ಸಮನಾಗಿ ಆ್ಯಂಗಲ್ ಸಿ ಇ ಕ್ಯೂ ಸಮನಾಗಿರುತ್ತದೆ ಎಂಬುದನ್ನು ಸಾಧಿಸಿ ಎನ್ನುವಂಥದ್ದು ಪ್ರಶ್ನೆ ಇದೆ. ರಚನೆಯನ್ನು ನೋಡೋಣ. ಒ ಎಮ್ ಎನ್ನುವಂಥದ್ದು ಎ ಬಿಗೆ ಲಂಬಾರ್ಧಕವಾಗಿದೆ. ಅದೇ ರೀತಿಯಾಗಿ ಒ ಎನ್ ಎನ್ನುವಂಥದ್ದು ಸಿ ಡಿಗೆ ಲಂಬಾರ್ಧಕ ಇರುವ ಹಾಗೆ ನಾವು ರಚನೆಯನ್ನು ಮಾಡ್ಕೋಬೇಕಾಗತ್ತೆ. ಸಾಧನೆಯನ್ನು ನೋಡೋಣ. ತ್ರಿಭುಜ ಒ ಇ ಎಮ್ ತ್ರಿಭುಜ ಮತ್ತು ಒ ಎನ್ ಇ ಎರಡು ತ್ರಿಭುಜಗಳನ್ನು ಕನ್ಸಿಡರ್ ಮಾಡಿದಾಗ ಒ ಎಮ್ ಈಸ್ ಈಕ್ವಲ್ ಟು ಒ ಎನ್, ಯಾಕಂದರೆ ವೃತ್ತದ ಸಮನಾದ ಜಾಗಗಳು ವೃತ್ತ ಕೇಂದ್ರದಿಂದ ಸಮಾನ ದೂರದಲ್ಲಿರುತ್ತವೆ ಎಂಬುದನ್ನು ನಿಮಗೆ ಗೊತ್ತಿರಬೇಕು. ಈ ಎರಡು ತ್ರಿಭುಜಗಳಿಗೆ ಸಂಬಂಧಿಸಿದಾಗಿ ಒ ಇ ಈಸ್ ಈಕ್ವಲ್ ಟು ಒ ಇ ಆಗಿರುತ್ತದೆ. ಒಂದು ವೃತ್ತದ ಸಾಮಾನ್ಯ ಬಾಹುವಾಗಿರುತ್ತೆ. ಆ್ಯಂಗಲ್ ಒ ಎಮ್ ಇ ಮತ್ತು ಆ್ಯಂಗಲ್ ಒ ಎನ್ ಇ ಎರಡೂಗಳು ಕೂಡ ಏನಾಗಿರ್ತವೆ, ಲಂಬ ಕೋನಗಳಾಗಿರ್ತವೆ. ಆದ್ದರಿಂದ ತ್ರಿಭುಜ ಒ ಎಮ್ ಇ ಮತ್ತು ತ್ರಿಭುಜ ಒ ಎನ್ ಇಗಳು ಸರ್ವಸಮ ತ್ರಿಭುಜವನ್ನು ಹೊಂದಿದ್ದಾವೆ. ಲಂಬಕೋನ ವಿಕರ್ಣ ಬಾಹು ಸರ್ವಸಮತೆಯ ನಿಯಮವನ್ನು ಈ ಎರಡು ತ್ರಿಭುಜಗಳು ಹೊಂದಿದ್ದಾವೆ. ಆದ್ದರಿಂದ ಎಮ್ ಇ ಒ ಮತ್ತು ಎನ್ ಇ ಒ ಎರಡೂಗಳು ಆ್ಯಂಗಲ್ ಏನಾಗಿರ್ತವೆ, ಸಮನಾಗಿರುತ್ತವೆ. ಯಾಕಂದರೆ ಸಮರೂಪ ತ್ರಿಭುಜದ ಅನುರೂಪ ಭಾಗಗಳು ಸಮನಾಗಿರೋದ್ರಿಂದ ಏನಾಗಿರುತ್ತೆ, ಬಿ ಇ ಕ್ಯೂಗೆ ಸಮನಾಗಿ ಸಿ ಇ ಕ್ಯೂ ಸಮನಾಗಿರುತ್ತದೆ ಎಂಬುದನ್ನು ನಾವಿಲ್ಲಿ ಸಾಧಿಸಿದೆವು. 4ನೇ ಪ್ರಶ್ನೆ. ಒಂದು ರೇಖಾಖಂಡವು ಓ ಕೇಂದ್ರವಿರುವ ಎರಡು ಏಕಕೇಂದ್ರೀಯ ವೃತ್ತಗಳನ್ನು ಎ ಬಿ ಸಿ ಡಿಗಳಲ್ಲಿ ಛೇದಿಸಿದರೆ ಎ ಬಿಗೆ ಸಮನಾಗಿ ಸಿ ಡಿ ಇರುತ್ತದೆ ಎಂದು ಸಾಧಿಸಿ. ಚಿತ್ರ 10.25ರಲ್ಲಿ ನೋಡಿದಾಗ ಓ ಕೇಂದ್ರವಿರುವ ಎರಡು ಏಕಕೇಂದ್ರೀಯ ವೃತ್ತಗಳಿವೆ. ಈ ಏಕಕೇಂದ್ರೀಯ ವೃತ್ತಗಳು ಎ ಬಿ ಸಿ ಡಿ ಎನ್ನುವಂಥ ಒಂದು ರೇಖೆ ಇದೆ. ಇದು ಎ ಬಿ ಸಿ ಡಿ ಎನ್ನುವಂಥ 4 ಭಾಗಗಳಲ್ಲಿ ಛೇದಿಸ್ತಾ ಇದೆ. ಹಾಗಾದರೆ ಎ ಬಿಗೆ ಸಮನಾಗಿ ಸಿ ಡಿ ಇದೆ ಎಂದು ಸಾಧಿಸಬೇಕಾಗಿದೆ. ಪರಿಹಾರವನ್ನು ನೋಡ್ತಾ ಹೋಗೋಣ. ಪರಿಹಾರವನ್ನು ನೋಡ್ತಾಗ ನಮಗೆ ಕೊಟ್ಟಿರುವಂಥ ಚಿತ್ರದಲ್ಲಿ ಎ ಡಿ ಎನ್ನುವಂಥದ್ದು ರೇಖೆ ಇದೆ. ಇದಕ್ಕೆ ಲಂಬವಾಗಿ ಒ ಎಮ್ ಅನ್ನು ರಚನೆಯನ್ನು ಮಾಡ್ಕೋಬೇಕಾಗುತ್ತೆ. ಎ ಡಿಗೆ ಒ ಎಮ್ ಎನ್ನುವಂಥ ಲಂಬವನ್ನು ರಚನೆ ಮಾಡ್ಕೋಬೇಕಾಗುತ್ತೆ. ಆದ್ದರಿಂದ ಒ ಎಮ್ ಪರ್ಪೆಂಡಿಕ್ಯುಲರ್ ಟು ಸಿ ಡಿ, ಒ ಎಮ್ಗೆ ಲಂಬವಾಗಿ ಎ ಡಿ ಇರುತ್ತದೆ. ಒ ಎಮ್ ರೇಖೆಯು ಎ ಡಿ ರೇಖೆಯನ್ನು ಅರ್ಧಿಸುತ್ತದೆ. ಒ ಎಮ್ ಎನ್ನುವಂಥದ್ದು ಎ ಡಿಯ ರೇಖೆಯನ್ನು ಅರ್ಧಿಸುತ್ತದೆ, ಸಮನಾಗಿ ಅರ್ಧಿಸುತ್ತದೆ. ಯಾಕಂತಂದರೆ ಒ ಎಮ್ ಎನ್ನುವಂಥದ್ದು ಎ ಡಿಗೆ ಲಂಬವಾಗಿದೆ. ಆದ್ದರಿಂದ ಎ ಎಮ್ ಇಸ್ ಈಕ್ವಲ್ ಟು ಎಮ್ ಡಿ ಆಗಿರುತ್ತೆ. ಯಾಕಂದರೆ ಒ ಎಮ್ ಎನ್ನುವಂಥದ್ದು ಎ ಡಿ ರೇಖೆಯನ್ನು ಅರ್ಧಿಸುವುದಾದರೆ ಎ ಎಮ್ ಇಸ್ ಈಕ್ವಲ್ ಟು ಎಮ್ ಡಿ ಆಗಿರುತ್ತದೆ. ಇದನ್ನು ಸಮೀಕರಣ 1 ಅಂತ ಅನ್ನೋಣ. ಇವಾಗ ಒ ಎಮ್ ಎನ್ನುವಂಥದ್ದು ಬಿ ಸಿಗೂ ಕೂಡ ಏನಾಗಿದೆ, ಲಂಬವಾಗಿದೆ. ಅದೇ ರೀತಿಯಾಗಿ ಒ ಎಮ್ ರೇಖೆ ಬಿ ಸಿಯನ್ನು ಕೂಡ ಅರ್ಧಿಸುತ್ತದೆ. ಆದ್ದರಿಂದ ಬಿ ಎಮ್ ಇಸ್ ಈಕ್ವಲ್ ಟು ಎಮ್ ಸಿ ಆಗಿರುತ್ತೆ. ಇದನ್ನು ಸಮೀಕರಣ 2 ಅಂತ ಅನ್ನೋಣ. ಇವಾಗ ಸಮೀಕರಣ 1 ಮತ್ತು 2 ನೋಡಿದಾಗ ಇಲ್ಲಿ ಏನು ಮಾಡಬೇಕಂದ್ರೆ ಎ ಎಮ್ಮಲ್ಲಿ ಎ ಬಿಯನ್ನು ಎ ಎಮ್ಮಲ್ಲಿ ಬಿ ಎಮ್ಮನ್ನು ಮೈನಸ್ ಮಾಡಬೇಕು. ಆವಾಗ ಎ ಬಿ ಸಿಗುತ್ತದೆ. ಅದೇ ರೀತಿಯಾಗಿ ಎಮ್ ಡಿಯಲ್ಲಿ ಎಮ್ ಸಿಯನ್ನು ಮೈನಸ್ ಮಾಡಬೇಕಾಗುತ್ತೆ. ಆವಾಗ ಸಿ ಡಿ ಸಿಗುತ್ತೆ. ಆದ್ದರಿಂದ ಎ ಎಮ್ ಮೈನಸ್ ಬಿ ಎಮ್ ಇಸ್ ಈಕ್ವಲ್ ಟು ಎಮ್ ಡಿ ಮೈನಸ್ ಎಮ್ ಸಿ ಅಂದಾಗ ಎ ಬಿ ಇಸ್ ಈಕ್ವಲ್ ಟು ಸಿ ಡಿ ಆಗಿರುತ್ತದೆ. 5ನೇ ಪ್ರಶ್ನೆ. ರೇಷ್ಮಾ, ಸಲ್ಮಾ, ಮಂದೀಪ್ ಎಂಬ 3 ಹುಡುಗಿಯರು ಒಂದು ಉದ್ಯಾನವನದಲ್ಲಿ 5 ಮೀಟರ್ ತ್ರಿಜ್ಯವಿರುವ ವೃತ್ತಾಕಾರದ ರಚನೆಯಲ್ಲಿ ನಿಂತು ಆಟವಾಡುತ್ತಿದ್ದಾರೆ. ರೇಷ್ಮಾ ಸಲ್ಮಾಳಿಗೆ ಚೆಂಡು ಎಸೆದರೆ ಸಲ್ಮಾ ಮಂದೀಪ್ಗೆ ಹಾಗೂ ಮಂದೀಪ್ ರೇಷ್ಮಾಳಿಗೆ ಚೆಂಡು ಎಸೆಯುತ್ತಾರೆ. ರೇಷ್ಮಾ ಮತ್ತು ಸಲ್ಮಾ ಮತ್ತು ಮಂದೀಪ್ ಇವರುಗಳು ನಡುವಿನ ದೂರ 6 ಮೀಟರ್ ಆದರೆ ರೇಷ್ಮಾ ಮತ್ತು ಮಂದೀಪ್ ಅವರ ನಡುವಿನ ದೂರ ಎಷ್ಟು ಅಂತ ಪ್ರಶ್ನೆ ಇದೆ. ಓಕೆ, ಈ ಒಂದು ಹೇಳಿಕೆ ಪ್ರಕಾರ ನಾವು ಚಿತ್ರವನ್ನು ರಚನೆ ಮಾಡಿಕೊಂಡು ಪರಿಹಾರವನ್ನು ನೋಡ್ತಾ ಹೋಗೋಣ. ಓಕೆ, ಇವಾಗ
ರೇಷ್ಮಾ, ಸಲ್ಮಾ, ಮಂದೀಪ್ ಅವರ ಸ್ಥಳಗಳು ಕ್ರಮವಾಗಿ ಎ ಬಿ ಸಿಗಳಾಗಿವೆ. ಇವಾಗ ರೇಷ್ಮಾದು ಎ, ಸಲ್ಮಾದು ಬಿ, ಮಂದೀಪ್ ಅವ್ರದ್ದು ಸಿ. ಇವು ಕ್ರಮವಾಗಿ ಅವರ ಸ್ಥಳಗಳಾಗಿವೆ. ಹಾಗಾದರೆ ಎ ಬಿ ಮತ್ತು ಬಿ ಸಿ 6 ಮೀಟರ್ ಅಂತ ಇದೆ. 6 ಮೀಟರ್ ಅಂತ ದತ್ತದಲ್ಲಿ ಕೊಟ್ಟಿದ್ದಾರೆ. ಈ ಒಂದು ದತ್ತಾಂಶವನ್ನು ನಾವು ಇಲ್ಲಿ ಬಳಸ್ಕೊತಾ ಇದ್ದೀವಿ. ಅದೇ ರೀತಿಯಾಗಿ ವೃತ್ತದ ತ್ರಿಜ್ಯ ಒ ಎ 5 ಮೀಟರ್ ಅಂತ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ. 5 ಮೀಟರ್ ಅಂತ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ. ಓಕೆ, ಇವಾಗ ಬಿ ಎಮ್ ಎನ್ನುವಂಥದ್ದು ಎ ಸಿಗೆ ಲಂಬವಾಗಿದೆ. ಇದನ್ನು ರಚನೆಯನ್ನು ತೆಗೆದುಕೊಳ್ತಾ ಇದ್ದೀವಿ. ಎ ಬಿ ಬಿ ಸಿ ಆಗಿದೆ. ಯಾಕಂದರೆ ತ್ರಿಭುಜ ಎ ಬಿ ಸಿಯಲ್ಲಿ ಎ ಬಿ ಬಿ ಸಿ ಸಮನಾದರೆ ತ್ರಿಭುಜ ಎ ಬಿ ಸಿ ಒಂದು ಸಮದ್ವಿಬಾಹು ತ್ರಿಭುಜ ಆಗಿರುತ್ತದೆ. ಇವಾಗ ಎಮ್ ಬಿಂದು ಎ ಸಿಯ ಮಧ್ಯ ಬಿಂದು ಆಗಿದೆ. ಬಿ ಎಮ್ ಎನ್ನುವಂಥದ್ದು ಎ ಸಿಗೆ ಲಂಬವಾಗಿದೆ. ಇದು ಓ ಬಿಂದುವಿನವರೆಗೆ ವೃದ್ಧಿಸ್ತಾ ಇದ್ರಿ. ಬಿ ಎಮ್ ಎನ್ನುವಂಥದ್ದು ಓ ಬಿಂದುವಿನವರೆಗೆ ವೃದ್ಧಿಸಿದರೆ ತ್ರಿಭುಜ ಓ ಎಮ್ ತ್ರಿಭುಜ ಓ ಎ ಎಮ್ನಲ್ಲಿ ಎ ಎಮ್ ವೈ ಆಗಿರಲಿ, ಎ ಎಮ್ ವೈ ಆಗಿರಲಿ, ಓ ಎಮ್ ಎಕ್ಸ್ ಆಗಿರಲಿ, ಬಿ ಎಮ್ ಎನ್ನುವಂಥದ್ದು 5 - ಎಕ್ಸ್ ಆಗಿರಲಿ. ಇವಾಗ ನಾವು ಈ ಒಂದು ತ್ರಿಭುಜಕ್ಕೆ ನಾವು ಪೈಥಾಗೋರಸ್ ಪ್ರಮೇಯನ ಅಪ್ಲೈ ಮಾಡ್ಕೋಬೇಕು. ಓ ಎ ಸ್ಕ್ವಯರ್ ಓ ಎಮ್ ಸ್ಕ್ವಯರ್ ಎ ಎಮ್ ಸ್ಕ್ವಯರ್ ಅಂದರೆ ಇದು ವಿಕರ್ಣ ಆಗಿದೆ. ಪೈಥಾಗೋರಸ್ ಪ್ರಮೇಯ ಏನು ಹೇಳುತ್ತೆ? ವಿಕರ್ಣದ ಮೇಲಿನ ವರ್ಗಗಳು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಆದ್ದರಿಂದ ಓ ಎ ಸ್ಕ್ವಯರ್ ಎ ಎಮ್ ಸ್ಕ್ವಯರ್ ಪ್ಲಸ್ ಓ ಎಮ್ ಸ್ಕ್ವಯರ್ ಅಂತ ಪೈಥಾಗೋರಸ್ ಪ್ರಮೇಯನ ಅಪ್ಲೈ ಮಾಡ್ಕೊಂಡಿವಿ. ಓ ಎ ಅಂದರೆ 5 ಮೀಟರ್ ಇದೆ. ಓ ಎಮ್ ಅಂದರೆ ಎಕ್ಸ್ ಅಂತ ತೊಗೊಂಡಿವಿ. ಎ ಎಮ್ ಅಂದರೆ ವೈ ಅಂತ ತೆಗೆದುಕೊಂಡಿವಿ. 5 ಸ್ಕ್ವಯರ್ ಎಕ್ಸ್ ಸ್ಕ್ವಯರ್ ಪ್ಲಸ್ ವೈ ಸ್ಕ್ವಯರ್ ಇದು ಸಮೀಕರಣ 1 ಆಗಿರಲಿ. ಅದೇ ರೀತಿಯಾಗಿ ಎ ಎಮ್ ಬಿ ತ್ರಿಭುಜವನ್ನು ಕನ್ಸಿಡರ್ ಮಾಡಿದಾಗ ಇದು ಒಂದು ಲಂಬಕೋನ ತ್ರಿಭುಜ ಆಗಿದೆ. ಆದ್ದರಿಂದ ಎ ಬಿ ಸ್ಕ್ವಯರ್ ಬಿ ಎಮ್ ಸ್ಕ್ವಯರ್ ಪ್ಲಸ್ ಎ ಎಮ್ ಸ್ಕ್ವಯರ್. ಇದು ಎ ಬಿ ಅಂದರೆ 6 ಮೀಟರ್ ಇದೆ, 6 ಸ್ಕ್ವಯರ್ ಮೈನಸ್ ಬಿ ಎಮ್ ಅಂದರೆ 5 - ಎಕ್ಸ್ ಹೋಲ್ ಸ್ಕ್ವಯರ್ ಪ್ಲಸ್ ವೈ ಸ್ಕ್ವಯರ್ ಇದು ಸಮೀಕರಣ 2 ಆಗಿರಲಿ. ಇವಾಗ ಸಮೀಕರಣ 2ರಲ್ಲಿ ಒಂದನ್ನು ಮೈನಸ್ ಮಾಡಿ. 6ರ ವರ್ಗ 36, 5ರ ವರ್ಗ 25, 5 - ಎಕ್ಸ್ ಹೋಲ್ ಸ್ಕ್ವಯರ್ ಪ್ಲಸ್ ವೈ ಸ್ಕ್ವಯರ್ ಮೈನಸ್ ಎಕ್ಸ್ ಸ್ಕ್ವಯರ್ ಮೈನಸ್ ವೈ ಸ್ಕ್ವಯರ್. ಇವಾಗ ಈ ಒಂದು ಟರ್ಮನ್ನು ಎ ಮೈನಸ್ ಬಿ ಹೋಲ್ ಸ್ಕ್ವಯರ್ ಫಾರ್ಮ್ನಲ್ಲಿ ಇದೆ. ಆದ್ದರಿಂದ ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಮೈನಸ್ 2ab. 36ರಲ್ಲಿ 25ನ್ನು ಮೈನಸ್ ಮಾಡಿ 11 ಉಳಿಯುತ್ತೆ. 25 ಆ್ಯಸ್ ಇಟ್ ಈಸ್. ಇವಾಗ ಮೈನಸ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಸ್ಕ್ವಯರ್ ಕ್ಯಾನ್ಸಲ್ ಪ್ಲಸ್ ವೈ ಸ್ಕ್ವಯರ್ ಮೈನಸ್ ವೈ ಸ್ಕ್ವಯರ್ ಕ್ಯಾನ್ಸಲ್. ಉಳಿಯುವಂಥದ್ದೇನು? 2 × 10 ಎಕ್ಸ್ 25 - 10x. 25ರಲ್ಲಿ 11ರಲ್ಲಿ 25ನ್ನು ಮೈನಸ್ ಮಾಡಿ ಮೈನಸ್ 14 ಮೈನಸ್ 10x ಮೈನಸ್ ಕ್ಯಾನ್ಸಲ್ ಆಗುತ್ತೆ. ಉಳಿಯುವಂಥದ್ದೇನು? x = 7/5. ಇವಾಗ ಎಕ್ಸ್ ಬೆಲೆಯನ್ನು ಸಮೀಕರಣ 1ರಲ್ಲಿ ಆದೇಶಿಸಿದಾಗ ವೈ ಸ್ಕ್ವಯರ್ ಪ್ಲಸ್ 7/5 ಹೋಲ್ ಸ್ಕ್ವಯರ್ = 25. ವೈ ಸ್ಕ್ವಯರ್ ಪ್ಲಸ್ 7 ಸ್ಕ್ವಯರ್ 49, 5 ಸ್ಕ್ವಯರ್ 25 = 25. ವೈ ಸ್ಕ್ವಯರ್ = 25 - 7 49 / 25 ಅಂದಾಗ ಇದನ್ನು ನಾವು ಅರೇಂಜ್ ಆಗಿ ಕ್ಯಾಲ್ಕುಲೇಷನನ್ನು ಮಾಡಿದಾಗ y = 24 / 5 ಅಂತ ಬರುತ್ತೆ. ಇವಾಗ ಎ ಸಿಯ ಉದ್ದವನ್ನು ಕಂಡುಹಿಡ್ಕೋಬೇಕಾಗಿದೆ. ಎ ಸಿ ಎ ಎಮ್ ಅದ 2ರಷ್ಟು ಎ ಸಿ ಇರುತ್ತದೆ. ಯಾಕಂದರೆ ಒ ಎಮ್ ಎನ್ನುವಂಥದ್ದು ಎ ಸಿಯನ್ನು ಸಮನಾಗಿ ಅರ್ಧಿಸಿರೋದರಿಂದ ಎ ಎಮ್ ಇಂಟು 2 ಅಂದಾಗ 2 ಇಂಟು ಎ ಎಮ್ಗೆ ಎ ಎಮ್ ಅಂದರೆ ನಾವು ಅದನ್ನು y ಅಂತ ತೆಗೆದುಕೊಂಡಿದ್ದೀವಿ. y ನ ಬೆಲೆ ಏನಿದೆ? 24/5 ಅಂತ ಇದೆ. 2 ಇಂಟು 24/5 ಅಂತಂದಾಗ ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ಎ ಸಿಯ ಉದ್ದ 9.6 ಮೀಟರ್ ಅಂತ ಇರುತ್ತೆ. ಹಾಗಾದರೆ ರೇಷ್ಮಾ ಹಾಗೂ ಮಂದೀಪ್ ಅವರ ನಡುವಿನ ಇರುವಂಥ ದೂರ 9.6 ಮೀಟರ್ ಆಗಿರುತ್ತದೆ. 6ನೇ ಪ್ರಶ್ನೆ. ಒಂದು ಕಾಲೋನಿಯಲ್ಲಿ 20 ಮೀಟರ್ ತ್ರಿಜ್ಯವಿರುವ ವೃತ್ತಾಕಾರದ ಉದ್ಯಾನವನ ಇದೆ. ಅಂಕುರ್, ಸೈಯದ್, ಡೇವಿಡ್ ಎಂಬ 3 ಹುಡುಗರು ಈ ಉದ್ಯಾನವನದ ಅಂಚಿನಲ್ಲಿ ಸಮದೂರದಲ್ಲಿ ಕುಳಿತಿದ್ದಾರೆ. ಪ್ರತಿಯೊಬ್ಬರಲ್ಲೂ ಪರಸ್ಪರ ಮಾತನಾಡಲು ಆಟಿಕೆಯು ಟೆಲಿಫೋನ್ ಇದೆ. ಪ್ರತಿ ಫೋನಿನ ತಂತಿಯ ಉದ್ದವನ್ನು ಕಂಡುಹಿಡಿಯಿರಿ. ಈ ಒಂದು ಪ್ರಶ್ನೆ ಹೇಳಿಕೆ ಪ್ರಕಾರ ನಾವು ಚಿತ್ರವನ್ನು ಹಾಕಿಕೊಂಡಾಗ ಅಂಕುರ್, ಸೈಯದ್, ಡೇವಿಡ್ಗಳ ಸ್ಥಾನಗಳು ಕ್ರಮವಾಗಿ ಎ ಬಿ ಸಿಗಳಾಗಿವೆ. ಮೂವರು ಸಮದೂರದಲ್ಲಿ ಕುಳಿತಿದ್ದಾರೆ. ಈ ರೀತಿಯಾಗಿ
ತ್ರಿಭುಜ ಎ ಬಿ ಸಿ ಒಂದು ರಚನೆ ಆಗ್ಬೋದು. ಈ ತ್ರಿಭುಜವು ಏನಾಗಿರುತ್ತೆ, ಸಮಬಾಹು ತ್ರಿಭುಜ ಆಗಿರುತ್ತೆ. ಎ ಡಿ ಎನ್ನುವಂಥದ್ದು ಬಿ ಸಿಗೆ ಲಂಬವಾಗಿದೆ. ಎ ಡಿ ಎನ್ನುವಂಥದ್ದು ಬಿ ಸಿಯ ಮಧ್ಯಬಿಂದು ಆಗಿದೆ. ಡಿ ಎನ್ನುವಂಥದ್ದು ಈ ಡಿ ಬಿಂದು ಏನಾಗಿದೆ, ಬಿ ಸಿಯನ್ನು ಸಮದೂರದಲ್ಲಿ ಛೇದಿಸ್ತಾ ಇದೆ. ಆದ್ದರಿಂದ ಬಿ ಡಿ ಇಸ್ ಈಕ್ವಲ್ ಟು ಡಿ ಸಿ ಆಗಿರುತ್ತದೆ. ಆದ್ದರಿಂದ ತ್ರಿಭುಜ ಎ ಬಿ ಸಿಯು ಕೇಂದ್ರ ಬಿಂದು ಓ ಆಗಿದೆ. ಈ ಒಂದು ತ್ರಿಭುಜದ ಕೇಂದ್ರ ಬಿಂದು ಕೂಡ ಓ ಆಗಿರುತ್ತೆ. ತ್ರಿಭುಜದ ಕೇಂದ್ರ ಬಿಂದು ಕೂಡ ಓ ಆಗಿರುತ್ತೆ. ಓ ಎ ತ್ರಿಭುಜ ತ್ರಿಜ್ಯವಾಗಿದೆ. ಓ ಎ ಎನ್ನುವಂಥದ್ದು ಈ ಒಂದು ವೃತ್ತದ ತ್ರಿಜ್ಯವಾಗಿದೆ. ಆದ್ದರಿಂದ ಓ ಎ ಎನ್ನುವಂಥದ್ದು 2/3 ಎ ಡಿ. ಓ ಎ ಎನ್ನುವಂಥದ್ದು 2/3 ಎ ಡಿ ಆಗಿದೆ. ಯಾಕಂದರೆ ಓ ಎನ್ನುವಂಥದ್ದು ವೃತ್ತದ ಕೇಂದ್ರವಾಗಿದೆ. ಓ ಎ ಉದ್ದ ಎಷ್ಟಾಗಿರುತ್ತೆ ಅಂದರೆ ಎ ಡಿಗೆ 2/3 ಇರುತ್ತದೆ. ಆದ್ದರಿಂದ ಬಿ ಡಿ ಇಸ್ ಈಕ್ವಲ್ ಟು a/2 ಸೆಂಟಿಮೀಟರ್. ಬಿ ಡಿ ಇಸ್ ಈಕ್ವಲ್ ಟು a/2 ಸೆಂಟಿಮೀಟರ್ ಇರುತ್ತೆ. ಪೈಥಾಗೊರಸ್ ಪ್ರಮೇಯಕ್ಕೆ ನಾವು ಈ ಒಂದು ತ್ರಿಭುಜಕ್ಕೆ ಪೈಥಾಗೊರಸ್ ಪ್ರಮೇಯನ ಅಪ್ಲೈ ಮಾಡ್ಕೋಬೇಕು. ಎ ಬಿ ಸ್ಕ್ವೇರ್ ಬಿ ಡಿ ಎ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಡಿ ಸ್ಕ್ವೇರ್ ಪ್ಲಸ್ ಎ ಡಿ ಸ್ಕ್ವೇರ್ ಆಗಿರುತ್ತೆ. ಈ ಒಂದು ಎ ಬಿ ಡಿ ಈ ಒಂದು ತ್ರಿಭುಜಕ್ಕೆ ಪೈಥಾಗೊರಸ್ ಪ್ರಮೇಯನ ಅಪ್ಲೈ ಮಾಡೋಣ. ಇದು ಎ ಆಗಿರಲಿ ಮತ್ತು ಬಿ ಡಿ ಅಂದರೆ ಇದು a/2 ಆಗಿರಲಿ. ಯಾಕಂದರೆ ಬಿ ಸಿಯನ್ನು ಡಿ ಸಮನಾಗಿ ಅರ್ಧಿಸ್ತಾ ಇದೆ. ಈ ಎಲ್ಲ ಬಾಹುಗಳು ಎ ಆದರೆ ಇದು a/2 ಆಗಿರುತ್ತದೆ. ಆದ್ದರಿಂದ ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಡಿ ಸ್ಕ್ವೇರ್ ಪ್ಲಸ್ ಎ ಡಿ ಸ್ಕ್ವೇರ್ ಆದಾಗ ಎ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಮೈನಸ್ ಬಿ ಡಿ ಸ್ಕ್ವೇರ್. ಈ ಒಂದು ಟರ್ಮನ್ನು ರಿಅರೇಂಜ್ ಮಾಡಿದಾಗ ಎ ಬಿ ಅಂದರೆ ಎ ದಿ ಎ ಸ್ಕ್ವೇರ್, ಬಿ ಡಿ ಅಂದರೆ a/2 ಇದೆ a/2 ಹೋಲ್ ಸ್ಕ್ವೇರ್ ಅಂದಾಗ ಇದು 3a²/4 ಆಗುತ್ತೆ. ಎ ಡಿ ಸ್ಕ್ವೇರ್ ಅಂದರೆ ಎ ಡಿ ಸ್ಕ್ವೇರ್ ಇರುವಂಥದ್ದನ್ನು ಎ ಡಿ ಮಾಡಿದಾಗ ಅವಾಗ ಏನು ಸಿಗುತ್ತೆ ನಮಗೆ, ಎ ಡಿ ಇಸ್ಕ್ವಲ್ ಟು √3 ಇಂಟು a/2 ಅಂತ ಸಿಗುತ್ತೆ. ಓ ಎ ಇಸ್ ಈಕ್ವಲ್ ಟು 2/3 ಎ ಡಿ ಆಗಿರುತ್ತದೆ. ನಂತರ ಓ ಎಯನ್ನು ಕಂಡುಹಿಡಿ ಅಂತಿದ್ದಾರೆ. ಓ ಎ ಇಸ್ ಈಕ್ವಲ್ ಟು 2/3 ಎ ಡಿ. ಓ ಎ ಅಂದರೆ ಇಲ್ಲಿ 20 ಮೀಟ್ರ್ ಅಂತ ಕೊಟ್ಟಿದ್ದಾರೆ. ಓ ಎ ಅಂದರೆ 2/3 ಇಂಟು ಎ ಡಿ ಆಗಿರುತ್ತೆ. ನಾವೀಗ ಎ ಡಿಯ ಉದ್ದವನ್ನು ಕಂಡುಹಿಡಿಬೇಕಾಗಿದೆ. ಸೊ ಇವಾಗ ಓ ಎ ಅಂದರೆ ಇದು ವೃತ್ತದ ಒಂದು ತ್ರಿಜ್ಯ ಆಗಿರುತ್ತೆ. ಅದನ್ನು 20 ಮೀಟ್ರ್ ಅಂತ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ. 20 ಮೀಟರ್ ಇಸ್ ಈಕ್ವಲ್ ಟು 2/3 ಇಂಟು 3 ಇಂಟು √3 ಇಂಟು a/2 ಅಂತ ಆಗುತ್ತೆ. ಈ ಒಂದು ಟರ್ಮನ್ನು ನಾವು ರಿಅರೇಂಜ್ ಮಾಡಿದಾಗ ಎ ಬೆಲೆ ಮಾತ್ರ ನಾವೀಗ ಕಂಡುಹಿಡ್ಕೋಬೇಕಾಗಿದೆ. 2 ಕ್ಯಾನ್ಸಲ್ ಆಗುತ್ತೆ. ಸೊ 20 ಇಂಟು √3 ಎನ್ನುವಂಥದ್ದು ಮಾತ್ರ ನಮಗೆ ಆನ್ಸರ್ ಬರುತ್ತೆ. ಸೊ ಇವಾಗ ಎ ಇಸ್ ಈಕ್ವಲ್ ಟು 20 ಇಂಟು √3 ಆನ್ಸರ್ ಆಗಿರುತ್ತೆ. ಇದು ಎಯ ಬೆಲೆ ಆಗಿದೆ. ಅಂದರೆ ಎ ಬಿ ಬೆಲೆ ಏನಾಗಿದೆ, 20 ಇಂಟು √3 ಆಗಿದೆ. ಇದು ಪ್ರತಿಫಲನ ತಂತಿಯ ಉದ್ದದ ಬೆಲೆಯಾಗಿದೆ. ಇವಾಗ ಎ ಬಿ ಇಸ್ ಈಕ್ವಲ್ ಟು 20 ಇಂಟು √3, ಬಿ ಸಿ ಇಸ್ ಈಕ್ವಲ್ ಟು 20 ಇಂಟು √3, ಎ ಸಿ ಈಕ್ವಲ್ ಟು 20 ಇಂಟು √3 ಎನ್ನುವಂಥದ್ದು ಸರಿಯಾದ ಉತ್ತರ ಆಗಿತ್ತು. ಸೊ ವೃತ್ತಗಳಿಗೆ ಸಂಬಂಧಿಸಿದ ಎಕ್ಸಸೈಸ್ 10.4ರಲ್ಲಿ ಬರುವಂಥ ಪ್ರಶ್ನೆಗಳ ಪರಿಹಾರಗಳು ಈ ರೀತಿಯಾಗಿದ್ದವು. ಮುಂದಿನ ಒಂದು ಕ್ಲಾಸ್ನಲ್ಲಿ ವೃತ್ತಗಳಿಗೆ ಸಂಬಂಧಿಸಿದ ಮುಂದಿನ ಒಂದು ಕಾನ್ಸೆಪ್ಟ್ ಮೇಲೆ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.